ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ರಿಯಾಕ್ಷನ್ ವೀಡಿಯೋಸ್ಗಳನ್ನ ಮಾಡ್ಬೋದು. ಲೈಕ್ ಶಾರ್ಟ್ಸ್ ಮಾಡ್ತಾರಲ್ಲ, ಅದರಲ್ಲಿ ಮಿಲಿಯನ್ಸು ಇಲ್ಲ ಯಾವುದಾದ್ರೂ ಟ್ರೆಂಡಿಂಗಲ್ಲಿ ಶಾರ್ಟ್ಸ್ ಏನಾದರೂ ಇದ್ದರೆ ಇಲ್ಲ ತುಂಬ ಜಾಸ್ತಿ ಶಾರ್ಟ್ಗೆ ವ್ಯೂಸ್ ಏನಾದರೂ ಬಂದಿದ್ದರೆ ಮಿಲಿಯನ್ಸಲ್ಲಿ ಏನಾದರೂ ನೀವು ಆ ಶಾರ್ಟ್ಸ್ಗಳಿಗೆಲ್ಲ ರಿಯಾಕ್ಷನ್ನು ಯಾವ ಥರ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವುದೇ ಕಾಪಿರೈಟ್ನೂ ಬರಲ್ಲ. ನೀವು ಈಸಿಲಿ ಅದ್ರ ಮೇಲೆ ಶಾರ್ಟ್ಸ್ ಮೇಲೆ ರಿಯಾಕ್ಷನ್ ವೀಡಿಯೋಗಳನ್ನ ಮಾಡಿಬಿಟ್ಟು ಈಸಿಲಿ ನಿಮ್ಮದು ವ್ಯೂಸ್ನ ಗೈನ್ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡ್ಬೋದು ಆ್ಯಂಡ್ ಅರ್ನಿಂಗ್ನು ಮಾಡ್ಬೋದು ಆ್ಯಂಡ್ ಮಾನಿಟೈಸೇಷನ್ನು ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್? ಆ್ಯಂಡ್ ಯಾವ ಥರ ಈ ಥರ ವೀಡಿಯೋಸ್ ಮಾಡೋದಂತ ಹೇಳ್ಕೊಡ್ತೀನಿ ಗೈಸ್, ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಎಕ್ಸಾಂಪಲ್ಗೆ ನಿಮ್ಮ ಒಂದು ಚಾನಲ್ನು ತೋರಿಸ್ತೇನೆ, ರಿಯಾಕ್ಷನ್ ಚಾನಲು. ಸೊ ಅವರು ಮಾಡ್ತಾ ಇದ್ದಾರೆ, ಸೇಮ್ ನೀವು ಈ ಥರನ ಮಾಡ್ಬೋದು. ಓಕೆನಾ? ಆ್ಯಂಡ್ ನಮ್ಮ ಕನ್ನಡದಲ್ಲಿ ಯಾರೂ ರಿಯಾಕ್ಷನ್ ವೀಡಿಯೋಸ್ಗಳನ್ನ ಕೊಡಲ್ಲ ಆ್ಯಂಡ್ ಮಾಡ್ತಾನೂ ಇಲ್ಲ. ಸೊ ಏನಕ್ಕಂತ ನನಗೆ ಗೊತ್ತಿಲ್ಲ. ಬೈ ಚಾನ್ಸ್ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅರ್ನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಇವತ್ತೇ ಶಾರ್ಟ್ ರಿಯಾಕ್ಷನ್ ಚಾನಲ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಎಕ್ಸಾಂಪಲ್ಗೆ ನಿಮಗೆ ಆ ಚಾನಲ್ ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಸೊ ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಿಯಾಕ್ಷನ್ ರೇಹಾನ್ ಅಂತ ಏನೋ ನೇಮ್ ಇದೆ, ಅದನ್ನು ಹಾಕ್ತೀನಿ, ಒಂದು ಸಲ ಸಿಗುತ್ತಾ ನೋಡೋಣ. ಫಸ್ಟಲ್ಲೇ ಇದೆ ರಿಯಾಕ್ಟರ್ ರೇಹಾನ್ ಅಂತ ಇದೆ. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಆ ವೀಡಿಯೋಸ್ ಎಲ್ಲ ತೋರಿಸ್ಬಿಡ್ತೀನಿ, ಯಾವ ಟೈಪ್ ವೀಡಿಯೋಸ್ಗಳು ಇವ್ರು ಮಾಡ್ತಾರೆ ಅಂತ. ಸೊ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬರೀ ರಿಯಾಕ್ಷನ್ ಶಾರ್ಟ್ ಮಾಡೋದ್ರಿಂದ. ಓಕೆ, ನಾನು ನೋಡ್ಕೊಳ್ಳಿ ಜನಗಳು ಯಾವ್ಯಾವ ರೀತಿಲಿ ಸಂಪಾದನೆ ಮಾಡ್ತಿದ್ದಾರೆ ಅಂತ. ನೀವು ಯಾಕೆ ಇನ್ನೂ ವೆಯ್ಟ್ ಮಾಡ್ತಿದ್ದೀರಾ? ಮಾಡಿ ಈ ಥರ ಚಾನೆಲ್ಸ್ಗಳು. ಸೊ ನೋಡಿ ಗೈಸ್, ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾರೆ. ತುಂಬ ಅಂದರೆ ತುಂಬ ಈಸಿ. ಜಸ್ಟ್ ರಿಯಾಕ್ಷನ್ ಮಾಡಿರೋದು ವೀಡಿಯೋನ ನೋಡಿಬಿಟ್ಟು ಆ ವಿಡಿಯೋನ ನೋಡಿಬಿಟ್ಟು ರಿಯಾಕ್ಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ಅವರು ಒಪಿನಿಯನ್ ಹೇಳ್ತಾ ಇದ್ದಾರೆ. ಲೈಕ್ ನೀವು ಏನು ಬೇಕಿದ್ರೂ ರಿಯಾಕ್ಟ್ ಮಾಡ್ಬೋದು, ಸ್ಮೈಲ್ ಮಾಡ್ಬೋದು, ಏನಾದರೂ ಹೇಳ್ಬೋದು ಈ ಥರ ವೀಡಿಯೋಸಲ್ಲಿ. ಸೊ ಸಿಂಪಲಿ ಈ ಥರ ವೀಡಿಯೋ ನೀವು ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಈಸಿಲಿ ನೀವು ಕ್ರಿಯೇಟ್ ಮಾಡಿಬಿಟ್ಟು ಹಾಕ್ಬೋದು. ಇದೆಲ್ಲ ರಿಯಾಕ್ಷನ್ ವೀಡಿಯೋಸೇ. ಸಿಂಪಲಿ ಯಾವ ಥರ ಅಂತ ಹೇಳ್ತೀನಿ. ಸೊ ಸಿಂಪಲಿ ಶಾರ್ಟ್ಸ್ ಯಾವುದಾದ್ರೂ ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ಇದೇ ಶಾರ್ಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ಳಿ, ಇದರಲ್ಲಿ ರಿಯಾಕ್ಟ್ ಮಾಡಬೇಕಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಾವು ಏನು ಮಾಡಬೇಕಿದ್ದು, ಈ ಶಾರ್ಟ್ಗೆ ರಿಯಾಕ್ಟ್ ಮಾಡಬೇಕಂದ್ರೆ ಸಿಂಪಲಿ ನಿಮಗೆ ಇಲ್ಲಿ ಕೆಳಗಡೆ ಒಂದು 2 ಏರೋ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಥರ ರೊಟೇಟ್ ಆಗಿದೆಯಲ್ಲ ರೌಂಡು, 181 ರಿಯಾಕ್ಟ್ ಏನೋ ಆಗಿದೆ ಇದರಲ್ಲಿ. ಸೊ ನೋಡೋಣ ಯಾವ ಥರ ಮಾಡೋದಂತ ಹೇಳ್ತೀನಿ ನಿಮಗೆ. ಓಕೆನಾ? ಸೊ ಇದು ಫಸ್ಟ್ ಒಂದ್ಸಲ ವೀಡಿಯೋನ ನೋಡ್ಕೊಳ್ಳಿ, ಏನೇನಿದೆ ವೀಡಿಯೋದಲ್ಲಿ, ಏನೇನು ಮಾಡ್ತಿದ್ದಾರೆ. ಸೊ ನೀವು ರಿಯಾಕ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗಬೇಕಲ್ಲ. ಸೊ ನೀವೇನಾದರೂ ಹೇಳೋಕ್ಕೆ, ಲೈಕ್ ಸ್ಮೈಲ್ ಮಾಡೋಕ್ಕೆ ಅಂತ. ಓಕೆನಾ ಗೈಸ್? ಸೊ ಸಿಂಪಲ್ ಇಲ್ಲಿ ನಾವು ಈ ವಿಡಿಯೋ ನೋಡ್ತಾ ನನಗೆ ನಗು ಬರ್ತದೆ, ಕಾಮಿಡಿ ಆಗಿದೆ ಸಖತ್ತು. ಸೊ ಇಲ್ಲಿ ಏರೋ ಬಟನ್ ಇದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಸಿಕ್ಬಿಡುತ್ತೆ. ಲೈಕ್ ಇದೆಲ್ಲ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ತೀನಿ ಒಂದ್ಸಲ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೊಲಾಬು, ಗ್ರೀನ್ ಸ್ಕ್ರೀನ್, ಪರ್ಚೇಸ್ ವೀಡಿಯೋ. ಸೊ ನಮಗೆ ಕೊಲಾಬ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಸಿಂಪಲಿ ಕೊಲಾಬ್ ಮೇಲೆ ಯೂಸ್ನ ಮಾಡ್ಕೊಳ್ಳಿ. ಕೊಲಾಬ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ವೀಡಿಯೋನ ಮಾಡಿ. ಕೊಲಾಬ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಸೆಕೆಂಡ್ಸ್ಗಳು ಸೆಲೆಕ್ಟ್ ಮಾಡ್ಕೋಬೇಕು. ಮೇಲೆ 15 ಸೆಕೆಂಡ್ ಮಾತ್ರ ಸೆಲೆಕ್ಟ್ ಆಗಿದೆ. ಸೊ ಫುಲ್ ವೀಡಿಯೋವರೆಗೂ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಬೇಕಿದ್ರೆ ಕೆಳಗಡೆ ಇದು ವೈಟ್ ಲೈನ್ ಬೇಕಿದ್ರೆ ಹೇಳ್ಕೋಬೋದು. ಓಕೆನಾ? ಸಿಂಪಲ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಲೋಡಿಂಗ್ ತಗೊಳುತ್ತೆ, ಸ್ವಲ್ಪ ಪ್ರೊಸೆಸಿಂಗ್ ತಗೊಳುತ್ತೆ. ಓಕೆನಾ? ಸೊ ನೀವು ವೀಡಿಯೋ ಮಾಡೋದಕ್ಕೆ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡೋಣ. ಆ್ಯಂಡ್ ಹಾಗೆ ಈ ಥರ ವೀಡಿಯೋಸ್ಗಳು ಮಾಡಿ ಅಂದರೆ ತುಂಬ ನಿಮಗೆ ಏನು ವ್ಯೂಸ್ ಸಿಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸು ಸಿಗುತ್ತಾರೆ. ಪಾಪ್ಯುಲರ್ ಏನು ಇದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಶಾರ್ಟ್. ಓಕೆನಾ? ಸೊ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಬೇಕಿದ್ರೂ ಕೊಲಾಬ್ ಮಾಡ್ಬೋದು, ಇಲ್ಲ ಮೇಲೆ ಕೆಳಗಡೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ, ರಿಯಾಕ್ಟ್ ರೇಹಾನು, ಅವ್ರು ಈ ಥರ ವೀಡಿಯೋ ಮಾಡಬೇಕಂದ್ರೆ ಸಿಂಪಲ್ ಇಲ್ಲಿ ಲೇಔಟ್ ಮೇಲೆ ಕ್ಲಿಕ್ ಮಾಡಿದರೆ 4 ಆಪ್ಷನ್ಗಳು ಸಿಕ್ಬಿಡುತ್ತೆ ನಿಮಗೆ. ಸೊ 4 ಆಪ್ಷನಲ್ಲಿ ರೈಟು, ಲೆಫ್ಟು, ಟಾಪು, ಬಾಟಮ್ ಅಂತೆಲ್ಲ ಇದೆ. ಸೊ ನೀವು ಟಾಪ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೆಳಗೆ ಬರ್ತೀರಾ, ಅದು ಮೇಲೆ ಹೋಗುತ್ತೆ. ಆ್ಯಂಡ್ ಬಾಟಮ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮೇಲೆ ಹೋಗ್ತೀರಾ, ಆ ವಿಡಿಯೋ ಕೆಳಗೆ ಬರುತ್ತೆ. ಸೊ ನೀವು ಈ ಥರ ಮಾಡಬೇಕಂದ್ರೆ ಸಿಂಪಲಿ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೈಕ್ ಬಟನ್ ಇದೆಯಲ್ಲ, ಇದು ಆಫ್ ಇರಬಾರ್ದು, ಇಲ್ಲಿ ಆಫ್ ಇದೆಯಲ್ಲ, ಆನ್ ಮಾಡ್ಕೊಳ್ಳಿ ಮೈಕ್ ಬಟನ್ನು. ಅದಾದಮೇಲೆ ಸಿಂಪಲಿ ಇಲ್ಲಿ ಮಧ್ಯದಲ್ಲಿ ರೆಡ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ ಆ್ಯಂಡ್ ರಿಯಾಕ್ಟ್ ಮಾಡಿ. ಲೈಕ್ ಏನಾದರೂ ರಿಯಾಕ್ಟ್ ಟೈಪಲ್ಲಿ ನೀವು ಏನು ಬೇಕಿದ್ರೂ ರಿಯಾಕ್ಟ್ ಮಾಡ್ಬೋದು. ಸೊ ನಾನು ಮಾಡ್ತಾಯಿದ್ದೀನಿ, ಅದೇ ಟೈಪಲ್ಲೂ ಮಾಡ್ಬೋದು, ಇಲ್ಲ ಬೇರೆ ಟೈಪಲ್ಲೂ ನೀವು ಮಾಡ್ಬೋದು. ಓಕೆನಾ? ಸೊ ನೋಡಿ ಈ ಥರ
ಸ್ಮೈಲು ಮಾಡ್ಬೋದು ನೀವು, ಲೈಕ್ ಏನಾದರೂ ಜೋಕ್ ಆದರೂ ಹೇಳ್ಬೋದು. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ನೀವು ಮಾಡ್ಬೋದು. ಇದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಯ್ತಲ್ಲ, ಸೊ ಹಾಗಾಗಿ ಅವ್ರು ಕಾಪಿರೈಟ್ನೂ ಕೊಡೋಲ್ಲ ಆ್ಯಂಡ್ ಯಾವುದೇ ನಿಮಗೆ ಏನೂ ಆಗೋಲ್ಲ, ಕಾಪಿರೈಟ್ನೂ ಬರೋಲ್ಲ, ಸ್ಟ್ರೈಕು ಬರೋಲ್ಲ, ಏನೂ ಬರೋಲ್ಲ. ಈಸಿಲಿ ಮಾನಿಟೈಸೇಷನ್ ಕೂಡ ಆಗಿಬಿಡುತ್ತೆ ಆ್ಯಂಡ್ ಈ ಥರ ವೀಡಿಯೋಸ್ಗಳಿಂದ ನೀವು ಅರ್ನಿಂಗ್ನೂ ಮಾಡ್ಬೋದು ಜಾಸ್ತಿ ವ್ಯೂಸ್ ಬಂದರೆ. ಓಕೆನಾ ಗೈಸ್, ನೋಡಿ ಈ ಥರ ರಿಯಾಕ್ಷನ್ ವೀಡಿಯೋ ನೀವು ಮಾಡ್ಬೋದು. ಓಕೆನಾ, ಸೊ ತುಂಬ ಚೆನ್ನಾಗಿದೆ. ಸೊ ಈ ಥರ ಆರಾಮಾಗಿ ನೀವು ಮಾಡಿಕೊಂಡು ವೀಡಿಯೋಸ್ಗಳನ್ನ ಡೈಲಿ ಒಂದೊಂದು 2 ರಿಯಾಕ್ಷನ್ ವೀಡಿಯೋಸ್ಗಳನ್ನ ಮಾಡಿದ್ರೂ ಸರಿ, ನಿಮಗೆ ನಿಮ್ಮ ಶಾರ್ಟ್ ಚಾನಲ್ ಬೇಗ ರೀಚ್ ಆಗಿಬಿಡುತ್ತೆ. ಓಕೆನಾ ಗಾಯ್ಸ್, ಸೊ ಈ ಥರ ನೋಡಿ. ಇದಾದಮೇಲೆ ನೀವೇನು ಮಾಡ್ಬೋದು, ಇಲ್ಲಿ ಟೆಕ್ಸ್ಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಾದರೂ ಟೆಕ್ಸ್ಟ್ ಬೇಕಿದ್ದರೆ ನೀವು ಆ್ಯಡ್ನ ಮಾಡ್ಕೋಬೋದು. ಇಲ್ಲಿ ಫಿಲ್ಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವುದಾದ್ರೂ ಫಿಲ್ಟರ್ ಬೇಕಾ, ಯಾವ ಫಿಲ್ಟರ್ ಬೇಕು ನೀವು ಆ ಫಿಲ್ಟರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾರ್ಮಲಾಗೇ ಇರೋಕ್ಕೆ ಬಿಟ್ಟರು ಇರೋಕ್ಕೆ ಬಿಡ್ಬೋದು. ಓಕೆನಾ, ಸೊ ಸಿಂಪಲ್. ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬರ್ತೀನಿ. ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಬಂದುಬಿಡಿ. ಅದಾದಮೇಲೆ ಟೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಾದರೂ ಇಲ್ಲಿ ಟೆಕ್ಸ್ಟ್ ಬರೀಬೋದು ನಿಮ್ಮ ಇಷ್ಟದಂತೆ. ಇಲ್ಲಿ ಎ ಅಂತ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಏನಾದರೂ ಒಂದು ಟೆಕ್ಸ್ಟ್ನ ಬರ್ಕೋತೀನಿ. ಸಸ್ಪೆನ್ಸ್ ಆಗಿ ವೇಟ್ ಫಾರ್ ಎಂಡ್ ಅಂತ ಬರೀತೀನಿ. ಇಲ್ಲೊಂದು ಸ್ಮೈಲಿಂಗ್ ಇಮೇಜಿನ ಕೊಟ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಎ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಬ್ಯಾಕ್ಗ್ರೌಂಡ್ ಬರುತ್ತೆ ನಿಮ್ಮ ಟೆಕ್ಸ್ಟಿಗೆ. ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಎಲ್ಲಿ ಬೇಕಿದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಕಡೆ ನೀವು ಟೆಕ್ಸ್ಟ್ ಮೇಲೆ ಕೆಳಗಡೆ ಎಲ್ಲಿ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಏನು ಮಾಡಿ ನೀವು ಇದನ್ನು ಪೋಸ್ಟ್ ಮಾಡಬಹುದು. ನಿಮ್ಮ ಚಾನಲಲ್ಲಿ ಡೈರೆಕ್ಟ್ ಪೋಸ್ಟ್ ಆಗಿಬಿಡುತ್ತೆ. ಇಲ್ಲಿ ಕ್ಯಾಪ್ಷನ್ ಆ್ಯಂಡ್ ಟೈಟಲ್ ಇದೆಯಲ್ಲ, ಟೈಟಲಲ್ಲಿ ನೀವು ಏನಾದರೂ ಬರಿಬೋದು. ಲೈಕ್ ವೈಟ್ ಫಾರ್ ಎಂಡ್. ಅದಾದಮೇಲೆ ಬೇಕಿದ್ರೆ ಇಲ್ಲಿ ಹ್ಯಾಶ್ಟ್ಯಾಗ್ನ ಕೊಡ್ಬೋದು. ಹ್ಯಾಶ್ಟ್ಯಾಗ್ ಕಾಮಿಡಿ ಆ್ಯಂಡ್ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗು ಮತ್ತು ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್ಸು ಈ ಥರ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಡೈರೆಕ್ಟು ನಿಮ್ಮ ವಿಡಿಯೋ ಏನಿದೆ ಅಪ್ಲೋಡ್ ಮಾಡಿಬಿಡಿ. ಓಕೆನಾ ಗೈಸ್, ಇದರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ, ಇನ್ನು ನಿಮ್ಮ ಮೈಂಡಲ್ಲಿ ಏನಾದರೂ ಉಳ್ಕೊಂಡಿದ್ರೆ ನನಗೆ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು. ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಆ್ಯಂಡ್ ಅರ್ಥ ಆಯ್ತಲ್ಲ. ಆ್ಯಂಡ್ ಇವತ್ತೇ ರಿಯಾಕ್ಷನ್ ಚಾನಲ್ನ ಓಪನ್ ಮಾಡಿಬಿಟ್ಟು ರಿಯಾಕ್ಷನ್ ವೀಡಿಯೋಸ್ಗಳನ್ನ ಹಾಕಿ ತುಂಬ ಅಂದರೆ ತುಂಬ ಈಸಿ. ನಿಮಗೆ ಇಷ್ಟು ಈಸಿ ಆಗಿರೋದು ಎಲ್ಲೂ ಸಿಗಲ್ಲ. ಆ್ಯಂಡ್ ಇಲ್ಲಿ ಆಡಿಯನ್ಸಲ್ಲಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.